ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಹೊಸ ರೆಸಿಪಿ ಹಾಕಿದ್ದೇನೆ. ಯಾವುದೆಂದರೆ ಅದು ಬ್ರೆಡ್ ಶೀರಾ. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಆದರೆ ಕಮೆಂಟ್ ಹಾಕಿ, ಶೇರ್ ಮಾಡಿ. ಸಾಮಾನ್ಯವಾಗಿ ಬ್ರೆಡ್ಡಿಂದ ವೆರೈಟಿ ಆದ ತಿಂಡಿಗಳನ್ನು ತಯಾರಿಸ್ಬೋದು. ನಾನು ಹೊಸದಾದ ರೆಸಿಪಿ ಬ್ರೆಡ್ಡಿಂದ ಶೀರಾ ತಯಾರಿಸಿದ್ದೇನೆ. ಹೇಗೆ ಮಾಡಿದ್ದೆ ಎಂದು ಬನ್ನಿ ನೋಡೋಣ. ತುಂಬ ಟೇಸ್ಟಿಯಾಗಿ ಬರ್ತದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ನಾನು ಇಲ್ಲಿ 8 ಸ್ಲೈಸ್ ಬ್ರೆಡ್ ತೆಗೆದುಕೊಂಡಿದ್ದೇನೆ. ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ತಾ ಇದ್ದೇನೆ. ಒಳ್ಳೆ ನುಣ್ಣಗೆ ಪೌಡರ್ ಮಾಡಬೇಕು. ನಾನಿಲ್ಲಿ 8 ತೆಗೆದುಕೊಂಡೆ, ನೀವು ಎಷ್ಟು ಬೇಕಾದಷ್ಟು ತೆಗೆದುಕೊಳ್ಳಬಹುದು. ನೋಡಿ, ಪೌಡರ್ ಆಗಿದೆ. ಇದನ್ನು ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ತಿದ್ದೇನೆ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಿದ್ದೇನೆ. ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ಕುದಿಸ್ತಾ ಇದ್ದೇನೆ. ಅಂದರೆ ಬೆಲ್ಲದ ಪಾಕವನ್ನು ತಯಾರು ಮಾಡಬೇಕು. ಜೊತೆಗೆ ಅದಕ್ಕೆ 4 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅದು ಒಟ್ಟಿಗೆ ಕುದಿಬೇಕು. ಇದು ಬೆಲ್ಲ ಪೂರ್ತಿ ಕರಗಬೇಕು. ನೋಡಿ, ಬೆಲ್ಲ ಕರಗ್ತಾ ಉಂಟು. ಪೂರ್ತಿ ಕರಗಿದ ಬಳಿಕ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳೋಣ. ಈಗ ನಾನು ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ಬಳಿಕ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಬೇಕು. ನಾನು ಇದರಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿಯನ್ನು ಸೇರಿಸಿದ್ದೇನೆ. ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ಫ್ರೈ ಆದ ಬಳಿಕ ಇದನ್ನು ಸಪ್ರೇಟಾಗಿ ತೆಗೆದು ಇಟ್ಟುಕೊಳ್ಳೋಣ. ಈಗ ಅದೇ ಪಾತ್ರೆಗೆ ನಾನು ಪೌಡರ್ ಮಾಡಿದ ಬ್ರೆಡ್ಡನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಒಂದು ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿಬೇಕು. ಬೇಕಿದ್ದರೆ ಸ್ವಲ್ಪ ತುಪ್ಪವನ್ನು ಸೇರಿಸಬಹುದು. ನೋಡಿ, ಗೋಲ್ಡನ್ ಬ್ರೌನ್ ಆಗುತ್ತಾ ಬಂತು. ಪೂರ್ತಿ ಗೋಲ್ಡನ್ ಬ್ರೌನ್ ಆದ ಬಳಿಕ ಆಗ ತೆಗೆದಿಟ್ಟ ಬೆಲ್ಲದ ಪಾಕವನ್ನು ಇದಕ್ಕೆ ಸೇರಿಸಬೇಕು. ಇದಕ್ಕೆ ಅದನ್ನು ಸ್ಟ್ರೈನ್ ಮಾಡಿ ಸೇರಿಸಬೇಕು. ಪೂರ್ತಿ ಸೇರಿಸಿದ ನಂತರ ಅದನ್ನು ಮಿಕ್ಸ್ ಮಾಡೋಣ. ಒಂದು ನಿಮಿಷ ಅಥವಾ 2 ನಿಮಿಷಗಳ ಕಾಲ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಮಿಕ್ಸ್ ಮಾಡಿ ಆಯಿತು. ಈಗ ಆಗ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಸೇರಿಸ್ತಿದ್ದೇನೆ. ಈಗ ನೋಡಿ, ತಯಾರಾಗಿದೆ ನಮ್ಮ ಬ್ರೆಡ್ ಶೀರಾ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ.